श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाण चन्द्रिकां कुर्मो बालानां बोधसिद्धये. ಹಾಗೆ. ಸ್ವವಚನ ವಿರೋಧ ಅದು ಎರಡು ರೀತಿಯಾಗಿದೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಇನ್ನು ಹೇತು ವಿರೋಧ ಅಪಿ ವಿವಿಧ ಹಾಗೆ ಅಂತ. ಸ್ವರೂಪ ಅಸಿದ್ಧಿ ಅವ್ಯಾಪ್ತಿಶ್ಚ ಇತಿ ಹಾಗೆ ಅಂತ. ಸ್ವರೂಪ ಅಸಿದ್ಧೇಃ ಉದಾಹರಣಂ ತು ಶಬ್ದಃ ಅನಿತ್ಯಃ ಚಾಕ್ಷುಷತ್ವಾತ್. ಅತ್ರ ಚಾಕ್ಷುಷತ್ವಂ ಶಬ್ದೇ ನಾಸ್ತಿ ತಸ್ಯ ಶ್ರಾವಣತ್ವಾತ್ ಅಂತ. ಇದು ಕೂಡ ನಾವು ನೋಡಿ ಆಗಿದೆ. ಇನ್ನು ಅವ್ಯಾಪ್ತಿಶ್ಚ ತ್ರಿಧಾ ಹಾಗೆ ಅಂತ. ಅವ್ಯಾಪ್ತಿಯು ಕೂಡ ಮೂರು ವಿಧವಾಗಿದೆ ಹಾಗೆ ಅಂತ. ಅಂದ್ರೆ ಅವ್ಯಾಪ್ತಿ ಅಂದ್ರೆ ಲಕ್ಷಣದ ಎಲ್ಲ ಕಡೆ ಇಲ್ಲದೆ ಇರುವುದು ಅಂತ. ಲಕ್ಷ್ಯದ ಎಲ್ಲ ಕಡೆ ಇಲ್ಲದೆ ಇರುವುದು ಅಂತ. ಲಕ್ಷ್ಯದ ಎಲ್ಲ ಕಡೆ ಇರಬೇಕು, ಲಕ್ಷ್ಯದ ಎಲ್ಲ ಕಡೆ ಇಲ್ಲದೆ ಇರೋದನ್ನ ಅವ್ಯಾಪ್ತಿ ಅಂತ ಕರೀತಾರೆ. ಆ ಅವ್ಯಾಪ್ತಿಯು ಕೂಡ ಮೂರು ವಿಧವಾಗಿದೆ ಹಾಗೆ ಅಂತ. ಲಿಂಗಸ್ಯ ಸಾಧ್ಯೇನ ತದಭಾವೇನ ಚ ಸಂಬಂಧ, ಸಾಧ್ಯ ಸಂಬಂಧಾಭಾವೇ ಸತಿ ತದಭಾವೇನೈವ ಸಂಬಂಧ, ಉಭಯ ಸಂಬಂಧಾಭಾವಶ್ಚ ಇತಿ ಹಾಗೆ ಅಂತ ಮೂರು ಪ್ರಕಾರ ಇದೆ. ಅಂದ್ರೆ ಲಿಂಗ ಅದು ಸಾಧ್ಯದ ಜೊತೆಗೆ ಸಂಬಂಧ ಇರಬೇಕು. ಈಗ ನೋಡಿ, ಧೂಮ, ಪರ್ವತೋ ವನ್ಯಮಾನ್ ಧೂಮ ಅಂತ ಅನುಮಾನ. ಅಲ್ಲಿ ಧೂಮ ಎನ್ನುವುದು ಲಿಂಗ. ಲಿಂಗ ಅಂದ್ರೆ ಹೇತು ಅಂತ ಅರ್ಥ. ಆ ಹೇತು ಸಾಧ್ಯೇನೆ ಯಾವುದು? ಅಗ್ನಿ, ಅಗ್ನಿಮಾನ್ ಹಾಗೆ, ವನ್ಯಮಾನ್ ಅಂತ ಹೇಳ್ತೀವಲ್ವಾ, ಅದು ಹೇತುವಿಗೂ ಸಾಧ್ಯದ ಜೊತೆಗೂ ಸಂಬಂಧ ಇರಬೇಕು. ಆಗ ಮಾತ್ರ ವ್ಯಾಪ್ತಿಯಿಂದ ಅನುಮಿತಿ ಹುಟ್ಲಿಕ್ಕಾಗ್ತದೆ. ಆದ್ರೆ ಹೇತು ಸಾಧ್ಯದ ಜೊತೆಗೇನು ಇದ್ದು ಸಾಧ್ಯದ ಅಭಾವದ ಜೊತೆಗೂ ಸಂಬಂಧ ಪಡ್ಕೊಂಡಿದ್ದರೆ ಆಗ ಸರಿಯಾದ ಜ್ಞಾನ ಹುಟ್ಟೋದಿಲ್ಲ ನೋಡಿ. ಅದನ್ನ ಅವ್ಯಾಪ್ತಿ ಅಂತ ಕರೀತಾರೆ. ಸಾಧ್ಯದ ಜೊತೆಗೆ ಸಂಬಂಧ ಇರಬೇಕೇ ಹೊರತು ಸಾಧ್ಯದ ಅಭಾವದ ಜೊತೆಗೆ ಸಂಬಂಧ ಇದ್ರೆ ಅದು ಅವ್ಯಾಪ್ತಿ, ಅದು ಒಂದು ಕ್ಯಾಟಗರಿ ಅಂತ ಹೇಳ್ತಾರೆ. ಉದಾಹರಣೆ ನೋಡಿ, ಸ್ಪಷ್ಟ ಆಗ್ತದೆ. ಶಬ್ದ ಅನಿತ್ಯ ಪ್ರಮೇಯತ್ವ. ಶಬ್ದ ಅನಿತ್ಯ ಪ್ರಮೇಯತ್ವ. ಇಲ್ಲಿ ನೋಡಿ, ಇಲ್ಲಿ ಪಕ್ಷ ಯಾವುದು? ಶಬ್ದ. ಪಕ್ಷ ಶಬ್ದ ಅನಿತ್ಯ ಪ್ರಮೇಯತ್ವ ಅಂತ ಈ ಲೈನಲ್ಲಿ ಇದೆ. ಇಲ್ಲಿ ಪಕ್ಷ ಯಾವುದು? ಶಬ್ದ ಹಾಗೆ ಅಂತ. ಸಾಧ್ಯ ಯಾವುದನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ? ಅನಿತ್ಯ ಹಾಗೆ ಎಂಬುದನ್ನು. ಶಬ್ದ ಅನಿತ್ಯವಾಗಿದೆ ಹಾಗೆ. ಅದಕ್ಕೆ ಕೊಡುವ ಕಾರಣ ಏನು? ಪ್ರಮೇಯತ್ವ ಹಾಗೆ. ಪ್ರಮೇಯ ಅಂದ್ರೆ ತಿಳಿಯಲು ಯೋಗ್ಯವಾದದ್ದು ಅಂತ. ಪ್ರಮಾ ವಿಷಯವಾದದ್ದು, ತಿಳಿಯಲು ಯೋಗ್ಯವಾದದ್ದು ಅಂತ ಒಟ್ಟು ಅರ್ಥ ಬರ್ತದೆ. ಅದನ್ನ ಪ್ರಮೇಯ, ಪ್ರಮೇಯತ್ವ ಇರುವುದರಿಂದ ಹಾಗೆ ಅಂತ. ಶಬ್ದ ಅನಿತ್ಯ ಪ್ರಮೇಯತ್ವ ಹಾಗೆ ಅಂತ ಹೇಳಿದರೆ ನೋಡಿ, ಈ ಅನುಮಾನದಲ್ಲಿ ಅವ್ಯಾಪ್ತಿ ದೋಷ ಬಂತು. ಯಾಕೆ? ಪ್ರಮೇಯತ್ವ ಎಲ್ಲಿದೆ? ಅದು ಅನಿತ್ಯದಲ್ಲೂ ಇದೆ, ನಿತ್ಯದಲ್ಲೂ ಇದೆ. ಈಗ ನೋಡಿ, ಅನಿತ್ಯ ಇಲ್ಲಿ ಅನಿತ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ಶಬ್ದ ಅನಿತ್ಯವಾಗಿದೆ ಪ್ರಮೇಯವಾಗಿರುವುದರಿಂದ ಹಾಗೆ ಅಂತ. ಸೊ ಅದರಿಂದ ಹೇತುವಿಗೂ ಸಾಧ್ಯಕ್ಕೂ ಸಂಬಂಧವನ್ನ ಹೇಳಿದಂಗೆ ಆಯ್ತು. ದೋಷ ಎಲ್ಲಿ ಬಂತು ಹಾಗೆ ಅಂದ್ರೆ, ಪ್ರಮೇಯತ್ವ ನಿತ್ಯವಾದ ಪದಾರ್ಥ ಯಾವುದು? ಅನಿತ್ಯ ಅಲ್ಲ, ನಿತ್ಯ. ಆಕಾಶ, ಅವ್ಯಾಕೃತ ಆಕಾಶ, ಅದು ಕೂಡ ಪ್ರಮೇಯವೇ ಆಗಿದೆ. ಅವ್ಯಾಕೃತ ಆಕಾಶ ಸಾಕ್ಷಿ ಮೂಲಕ ನಾವು ತಿಳಿತೀವಿ, ಅದು ಕೂಡ ಅದರಿಂದ ಅದು ಪ್ರಮೇಯವೇ, ತಿಳಿಯಲು ಯೋಗ್ಯವಾದದ್ದು. ಅದರಿಂದ ಈ ಪ್ರಮೇಯತ್ವ ಎನ್ನುವ ಹೇತು ಅನಿತ್ಯವಾದ ಶಬ್ದದ ಜೊತೆಗೂ ಸಂಬಂಧ ಇದೆ. ನಿತ್ಯವಾದ ಸಾಧ್ಯಾಭಾವ ಅಂದ್ರೆ ನಿತ್ಯತ್ವ ಇಲ್ಲದೆ ಇರೋದು, ಸಾರಿ ಅನಿತ್ಯತ್ವ ಇಲ್ಲದೆ ಇರೋದು ಯಾವುದು? ನಿತ್ಯವಾದದ್ದು ಅವ್ಯಾಕೃತ ಆಕಾಶ. ಅದರ ಜೊತೆಗೂ ಕೂಡ ಸಂಬಂಧವನ್ನ ಪಡೆದಿದೆ. ಅದರಿಂದ ಇದು ಲಿಂಗಸ್ಯ ಸಾಧ್ಯೇನ, ಸಾಧ್ಯದ ಜೊತೆಗೂ ಸಂಬಂಧ ಪಡೆದಿದೆ, ಅದರ ಅಭಾವ ಜೊತೆಗೂ ಕೂಡ ಅದರಿಂದ ಏನಾಯ್ತು ಹಾಗೆ ಅಂದ್ರೆ ನಿಶ್ಚಯವಾಗಿ ಹೇಳಲಿಕ್ಕಾಗಲ್ಲ. ಈಗ ಶಬ್ದ ಅನಿತ್ಯವೋ ನಿತ್ಯವೋ ಅಂತ ಈ ಪ್ರಮೇಯತ್ವ ಎನ್ನುವ ಹೇತುವನ್ನು ಇಟ್ಟುಕೊಂಡು ನಾವು ನಿರ್ಣಯ ಮಾಡಿ ಹೇಳಲಿಕ್ಕಾಗೋದಿಲ್ಲ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಸಂಶಯ ಪರಿಹಾರ ಆಗೋದಿಲ್ಲ, ವ್ಯಾಪ್ತಿಯಿಂದ ಸರಿಯಾದ ಅನುಮಿತಿ ಹುಟ್ಟೋದಿಲ್ಲ ಹಾಗೆ.
ಅದರಿಂದ ಅವ್ಯಾಪ್ತಿ ದೋಷ. ಸ್ಪಷ್ಟ ಆಗಿದೆಯಾ? ಅರ್ಥ ಆಗ್ತಾ ಇದೆಯಾ? ಆಗೀತ ಗುರುಗಳೇ, ಆಗಿದೆ. ಸ್ವಲ್ಪ ಬಟನ್ ಸ್ಲೋ ಆದ ಆಗೀತ ಗುರುಗಳೇ. ಬಟ್ ಪ್ರಮೇಯ ಅಂದ್ರೆ ಪ್ರೂಫ್ ಅಂತಲ್ಲ ನಾವ್ ಹೇಳ್ತೇವೆ ಗುರುಗಳೇ. ಪ್ರಮಾಣ ಅಂದ್ರೆ ಪ್ರೂಫ್. ಅದು ಪ್ರೂಫ್ ಪ್ರಮೇಯ. ಅದು ಮತ್ತೆ ಪ್ರಮೇಯ ಅಂದ್ರೆ ಪ್ರಮಾದಿಂದ ತಿಳಿಯಲು ಯೋಗ್ಯವಾದದ್ದು ಅಂತ ಅರ್ಥ. ಉದಾಹರಣೆಗೆ ಕಣ್ಣಿನಿಂದ ಶಬ್ದ ಸ್ಪರ್ಶ ರೂಪರಸ ಅಂತ ತಿಳಿತೀವಲ್ಲ, ಅದೆಲ್ಲವೂ ಕೂಡ ಪ್ರಮೇಯ. ಈಗ ಪುಸ್ತಕ ಅದು ಪ್ರಮೇಯ ಆಯ್ತು. ಯಾವುದನ್ನ ನಾವು ತಿಳಿತೀವೋ ಅದು ಪ್ರಮೇಯ. ಈಗ ಅನುಮಿತಿಯನ್ನ ನಾವು ತಿಳಿತೀವಿ, ಈ ಸಾಧ್ಯವನ್ನು ನಾವು ತಿಳಿತೀವಿ, ಎಲ್ಲವೂ ಕೂಡ ಪ್ರಮೇಯವೇ ಆಗಿದೆ. ತಿಳಿಯಲು ಯೋಗ್ಯವಾದ ಪ್ರತ್ಯಕ್ಷದಿಂದ, ಅನುಮಾನದಿಂದ, ಆಗಮದಿಂದ ನಾವೇನೇನ್ ತಿಳಿತೀವೋ ಅದೆಲ್ಲವೂ ಪ್ರಮಾಣಕ್ಕೆ ವಿಷಯವಾದದ್ದು ಪ್ರಮೇಯ ಅಂತ ಹೇಳ್ತಾರೆ. ಪ್ರಮಾಣದಿಂದ ಯಾವುದನ್ನ ನಾವು ತಿಳಿತೀವೋ ಅದೆಲ್ಲವೂ ಪ್ರಮೇಯ. ಹ ಅಂದ್ರೆ ಮಾತುಂ ಯೋಗ್ಯ ಮೇಯ ಅಂತ, ತಿಳಿಯಲು ಯೋಗ್ಯವಾದದ್ದು ಅಂತ. ಪ್ರಮಾಣ ಮೂಲಕ ನಾವು ಯಾವ್ದನ್ನ ತಿಳಿತೀವೋ ಅದು ಪ್ರಮೇಯ ಅಂತ ಅರ್ಥ. ಸೊ ಪ್ರಕೃತಿ ಏನಾಯ್ತು? ಈ ಪ್ರಮೇಯತ್ವ ಎಲ್ಲಿ ಇದೆ? ಎಲ್ಲಾ ಕಡೆ ಇದೆ. ಎಲ್ಲವೂ ಪ್ರಮೇಯವೇ ಆಗಿದೆ. ಅದು ನಿತ್ಯ ಇರ್ಬೋದು, ಅನಿತ್ಯ ಇರ್ಬೋದು. ಎಲ್ಲ ಕಡೆಯೂ ಸಂಬಂಧ ಇದ್ದೇ ಇರ್ತದೆ. ಪ್ರಮೇಯತ್ವ ಎಲ್ಲವೂ ಪ್ರಮೇಯವೇ ಆಗಿದೆ. ಈಗ ನೋಡಿ, ಅವ್ಯಾಕೃತ ಆಕಾಶ ಅಂತ ಶಬ್ದದಿಂದ ಕರೆಯೋದಿಲ್ಲವೇ? ಪ್ರಮೇಯವೇ ಆಗಿದೆ ಅದು ಕೂಡ. ಅದರಿಂದ ಶಬ್ದ ಅನಿತ್ಯ ಅಂತ ಹೇತು ಮತ್ತು ಸಾಧ್ಯಕ್ಕೆ ಸಂಬಂಧವನ್ನು ಹೇಳಿದರೆ ಅದು ಬರೀ ಅನಿತ್ಯವಾದ ಜೊತೆಗೆ ಮಾತ್ರ ಸಂಬಂಧ ಇರೋದಿಲ್ಲ. ಸಾಧ್ಯಾಭಾವ ಅಂದ್ರೆ ಅನಿತ್ಯದ ಅಭಾವ ಯಾವುದು? ನಿತ್ಯ. ನಿತ್ಯ ಪದಾರ್ಥದಲ್ಲೂ ಕೂಡ ಸಂಬಂಧ ಇದೆ. ಇದರಿಂದ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅವ್ಯಾಪ್ತಿ ಅಂತ ದೋಷ ಬರುತ್ತದೆ ಅಂತ ಒಟ್ಟು. ಇನ್ನು ದ್ವಿತೀಯ ಅಂತ ಇದೆ, ಅದನ್ನ ಮತ್ತೆ ನೋಡ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ.